ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಪುಂಡಿ ಪಲ್ಯ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನೋಡಿರಿ, ಇಷ್ಟೊಂದು ಪುಂಡಿ ಪಲ್ಯ ತೊಗೊಂಡಿವಿ. ಇವಾಗ ಇದನ್ನು ಸಣ್ಣಗೆ ಹೋಳ್ಕೊಳ್ಳೋಣಂತ. ಬರ್ರಿ, ಇವಾಗ ನಾವು ಒಂದು ಸ್ವಲ್ಪ ಪುಂಡಿ ಪಲ್ಯನ ತೊಗೊಂಡು ಈ ಥರ ಸಣ್ಣಗೆ ಹೋಳ್ಕೊಳಕತ್ತೇವೆ. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ, ಸಣ್ಣಗೆ ನಾವು ಪುಂಡಿ ಪಲ್ಯನ ಇಟ್ಕೊಂಡೀವಿ. ಅದನ್ನು ಕುದಿಸ್ಕೊಳಕ್ಕೆ ಉರಿ ಹಚ್ಚಿ ಬೊಗಣಿ ಇಟ್ಟೀವಿ. ಅದಕ್ಕೆ ಇವಾಗ 1.5 ಚರಿಗೆಯಷ್ಟು ನೀರು ಹಾಕೊಳಕತ್ತೇವೆ. ನೋಡಿರಿ, ಇವಾಗ ಈ ನೀರು ಸ್ವಲ್ಪ ಕಾಯಲ್ತನ ಬಿಡೋಣಂತ. ನೋಡಿರಿ, ಇವಾಗ ಇವು ನೀರು ಒಂದು ಸ್ವಲ್ಪ ಹೊಯ್ದಾಡ್ಲಾಕಂತಾವು. ಅದಕ್ಕೀಗ ನಾವು ಹೆರ್ಚಿಟ್ಕೊಂಡಿದ್ದೇವಲ್ಲ ಪುಂಡಿ ಪಲ್ಯ, ಅದನ್ನು ಹಾಕೊಳಕತ್ತೇವೆ. ನೋಡಿರಿ, ಈ ಥರ ಪುಂಡಿ ಪಲ್ಯ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಚಮಚೆ ತಗೊಂಡು ಬಿಸಿ ನೀರೊಳಗೆ ಪುಂಡಿ ಪಲ್ಯ ಮಿಕ್ಸ್ ಮಾಡಿ ಈ ಥರ ಚಮಚಲ್ಲೇ ಮಿಕ್ಸ್ ಮಾಡಿ ಮುಚ್ಚಿ ಕುದಿಯೋದಕ್ಕೆ ಇಡೋಣಂತ. ನೋಡಿರಿ, ಈ ಥರ ಪುಂಡಿ ಪಲ್ಯ ಕುದಿಲಾಕತ್ತೈತಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಈ ಥರ ಕುದ್ದೈತೆ ನೋಡಿರಿ ಪುಂಡಿ ಪಲ್ಯ. ಒಂದು ಸ್ವಲ್ಪ ತಗೊಂಡು ಇದು ಕುದ್ದೈತೇನಂತ ನೋಡೋಣಂತ. ನೋಡಿರಿ, ನಾನು ಚಮಚೆ ತೊಗೊಂಡು ಒಂದಿಷ್ಟು ಪುಂಡಿ ಪಲ್ಯನ ತೊಗೊಂಡು ನೋಡ್ಲಾಕತ್ತೀನಿ. ಈ ಥರ ಕುದ್ದೈತೆ ನೋಡಿರಿ ಇದು ಪುಂಡಿ ಪಲ್ಯ. ಇವಾಗ ಇದನ್ನು ಬೊಗಣಿ ಒಳಗೆ ಹಾಕಿ ಮುಚ್ಚಿ ಇಡೋಣಂತ. ಬರೀ ಈ ಪುಂಡಿ ಪಲ್ಯಕ್ಕೆ ಹಾಕ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 1-2 ಅರಿಶಿನ ಬೋಟನ್ನ ತೊಗೊಂಡು ಖಾರದ ಕಲ್ಲೊಳಗೆ ಜಜ್ಜಲಾಕತ್ತೀನಿ. ಸಣ್ಣಗೆ ಅರಿಶಿನ ಪುಡಿ ಮಾಡೋಣಂತ. ನೋಡಿರಿ, ಈ ಥರ ಪುಡಿ ಆಗಲ್ತನ ಅರಿಶಿನ ಜಜ್ಕೊಂಡಿನಿ. ಇವಾಗ ಒಂದು 5-6 ಹಸಿ ಮೆಣಸಿಕಾಯಿ ತೊಗೊಂಡು ನಾನು ಜಜ್ಜಲಾಕತ್ತೀನಿ. ಈ ಹಸಿ ಮೆಣಸಿಕಾಯಿನ ಒಂದು ಸ್ವಲ್ಪ ಸಣ್ಣಗೆ ಜಜ್ಕೊಳ್ಳೋಣ. ಇವಾಗ ಇದು ಹಸಿ ಮೆಣಸಿಕಾಯಿ ಸ್ವಲ್ಪ ಸಣ್ಣಗೈತಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣಂತ. ನಾನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸಣ್ಣಗೆ ಜಜ್ಕೊಳಕತ್ತೀನಿ. ಇವಾಗ ಕೊತ್ತಂಬರಿ ಸಣ್ಣ ಆದ್ಮ್ಯಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಉಪ್ಪನ್ನು ಕೂಡ ಸ್ವಲ್ಪ ಸಣ್ಣಗೆ ಜಜ್ಕೊಂಡೀನಿ. ಇದಾದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಇವಾಗ ಜೀರಿಗೆನ ಸಣ್ಣಗೆ ಜಜ್ಕೊಂಡು 1-2-3 ಸಣ್ಣ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಅವಕ್ಕೂರ್ನ ಇದ್ರೊಳಗೆ ಹಾಕಿ ನಾನು ಇಟ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಂಡೀನಿ. ಇವಾಗ ಇದು ರೆಡಿ ಆಗೈತಿ. ಇದನ್ನು ಎಲ್ಲ ಒಂದು ಗಂಗಾಳೊಳಗೆ ಹಾಕಿ ನಾನು ಈ ಖಾರದ ಕಲ್ಲನ್ನು ತೊಳೆದು ನೀರನ್ನು ಕೂಡ ಈ ಪ್ಲೇಟ್ ಒಳಗೆ ಹಾಕಿ ಇಟ್ಕೊತೀನಿ ನಾನು. ಇವಾಗ ಇದು ಮಸಾಲೆ ರೆಡಿ ಆಗೈತಿ. ಬರ್ರಿ, ಇವಾಗ ನಾವು ಪುಂಡಿ ಪಲ್ಯಕ್ಕೆ ಹಾಕೊಳ್ಳೋದಕ್ಕೆ ನಾವು ಜೋಳದ ನುಚ್ಚನ್ನು ಒಡ್ಯಾಕತ್ತೀವಿ. ನಾವು ಜೋಳದ ನುಚ್ಚು ಹಾಕಿ ಪುಂಡಿ ಪಲ್ಯ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಇದೇ ಸ್ಪೆಷಲ್. ಹಾಗಾಗಿ ಇವಾಗ ನಾವು ಬೀಸು ಕಲ್ಲನ್ನು ತಗೊಂಡು ಇದರೊಳಗೆ ಜೋಳದ ನುಚ್ಚನ್ನು ಒಡ್ಕೊಳಕತ್ತೀವಿ. ನೋಡಿರಿ, ಇವಾಗ ಒಂದು ಸ್ವಲ್ಪ ಜೋಳ ತಗೊಂಡು ಬೀಸು ಕಲ್ಲೊಳಗೆ ಹಾಕಿ ಜೋಳದ ನುಚ್ಚನ್ನು ಒಡೆಯೋದಕ್ಕತ್ತೇವೆ. ನೋಡಿರಿ, ಎಲ್ಲೇ ಎಷ್ಟೋ ಮುಂದುವರೆದ್ರೂ ಕೂಡ ಹಳ್ಳಿಗಳಲ್ಲಿ ಇನ್ನೂ ಈ ಬೀಸು ಕಲ್ಲು, ಖಾರದ ಕಲ್ಲು, ಒಳ್ಳ ಎಲ್ಲನೂ ಬಳಸ್ತಾರೆ. ಹಾಗಾಗಿ ನೋಡಿರಿ, ನಾವು ಬೀಸು ಕಲ್ಲಿಂದ ಬಳಸ್ಕೊಂಡು ಜೋಳದ ನುಚ್ಚನ್ನು ಈ ಥರ ಒಡ್ಯಾಕತ್ತೇವೆ. ನೋಡಿರಿ, ಪುಂಡಿ ಪಲ್ಯಕ್ಕೆ ಜೋಳದ ನುಚ್ಚು ಹಾಕಿ ಮಾಡಿದ್ರೆ ತಿನ್ನೋಕೆ ಭಾರಿ ರುಚಿಯಾಗಿರ್ತೈತಿ. ಹಾಗಾಗಿ ಈ ಥರ ಕಲ್ಲೊಳಗೆ ನುಚ್ಚು ಹೊಡ್ಕೊಂಡು ಪುಂಡಿ ಪಲ್ಯ ಮಾಡಿದ್ರೆ ಚಲೋ ಇರ್ತೈತೆ ಅಂಥೇಳಿ ನಾವು ಹಿಂಗೆ ಮಾಡ್ತೀವಿ. ನೋಡಿರಿ, ಈ ಥರ ಜೋಳದ ನುಚ್ಚನ್ನು ಒಡ್ಕೊಂಡೇವಿ. ಈ ಕೂರ್ನ ಇವಾಗ ಸಾಣ್ಗಿ ಹಿಡಿದು ಸ್ವಲ್ಪ ಸಾಣ್ಗಿ ತಗೊಂಡು ಈ ಥರ ಹಿಟ್ಟನ್ನು ಬೇರೆ ಮಾಡಿ ನುಚ್ಚನ್ನು ಕೇರಿ ಗೊಳ್ಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಕೋತೇವೆ. ನೋಡಿರಿ, ಈ ಥರ ಹಿಟ್ಟನ್ನು ಸಾಣಿಸ್ಕೊಳಕತ್ತೀವಿ. ನಾವು ಇವಾಗ ನುಚ್ಚನ್ನು ಸಾಣಿಸಿ ಹಿಟ್ಟನ್ನು ತೆಗಿಯಾಕತ್ತೀವಿ. ನೋಡಿರಿ, ಈ ಥರ ನುಚ್ಚೆಲ್ಲ ಬಂದಾವು. ನೋಡಿರಿ, ಇವಾಗ ಈ ಜೋಳದ ನುಚ್ಚನ್ನು ಕೇರ್ಕೊಳ್ಳೋಣಂತ ಮರ ತಗೊಂಡು. ನೋಡಿರಿ, ಈ ಥರ ಕೇರಿ ಜೋಳದ ನುಚ್ಚನ್ನು ಸ್ವಚ್ಛ ಮಾಡಿ ನಾವಿವಾಗ ಪುಂಡಿ ಪಲ್ಯ ಮಾಡೋದಕ್ಕೆ ತಗೋತೀವಿ. ನೋಡಿರಿ, ಈ ಥರ ಕೇರಾಗತ್ತೈತಿ ಜೋಳದ ನುಚ್ಚು. ನೋಡಿರಿ ಯಾವ ರೀತಿ ಮಾಡ್ತೀವಿ. ಈ ರೀತಿ ಜೋಳದ ನುಚ್ಚನ್ನು ಸ್ವಚ್ಛ ಮಾಡಿ ಇಟ್ಕೊಂಡೇವಿ. ನೋಡಿರಿ ಯಾವ ರೀತಿ ಬಂದಾವು. ಈಗ ಈ ಜೋಳದ ನುಚ್ಚನ್ನು ಪುಂಡಿ ಪಲ್ಯದೊಳಗೆ ಹಾಕೋಣಂತ. ನಾನು ಆಗಳೇ ಕುದಿಸಿಟ್ಕೊಂಡಿದ್ನೆಲ್ಲ ಆ ಪುಂಡಿ ಪಲ್ಯ ಬೊಗಣಿ ತೊಗೊಂಡು ನಾನು ಇದನ್ನು ಒಂದು ಸ್ವಲ್ಪ ತಣ್ಣನೆ ನೀರು ಹಾಕಿ ಪುಂಡಿ ಪಲ್ಯ ಹುಳಿನೆಲ್ಲ ಸ್ವಲ್ಪ ತೆಗಿಬೇಕು. ಇದು ಜಾಸ್ತಿ ಹುಳಿಯಾಗಿರ್ತೈತಿ. ನೀರು ಹಾಕಿ ಬಸ್ಕೊಂಡ್ರೆ ಹುಳಿ ಕಡಿಮೆ ಆಗುತ್ತೆ ಅಂತೇಳಿ ಸ್ವಲ್ಪ ತಣ್ಣನೆ ನೀರು ಹಾಕ್ಕೊಂಡು ನಾನು ಈ ಥರ ಸ್ವಲ್ಪ ಚಮಚಲ್ಲೇ ಮಿಕ್ಸ್ ಮಾಡಿ ಇವಾಗ ಪುಂಡಿ ಪಲ್ಯನ ಕೈಯಿಂದ ಆ ನೀರನ್ನೆಲ್ಲ ಹಿಂಡಿ ಪಲ್ಯ ಅಷ್ಟೇ ಕಡಾಕ್ ಮಾಡ್ಕೊಳತ್ತೀವಿ. ನೋಡಿರಿ, ಇವಾಗ ನಾನು ಒಂದು ಸ್ವಲ್ಪ ಪುಂಡಿ ಪಲ್ಯನ ತೊಗೊಂಡಿನಿ.
ಈ ಥರ ಕೈಯಿಂದ ಅದನ್ನು ನೀರೆಲ್ಲ ತೆಗೆದು ಹುಳಿನೂ ಹೋಗುತ್ತೆ ಅಂಥೇಳಿ ಈ ಥರ ನೀರೆಲ್ಲ ತೆಗೆದು ನಾನು ಪುಂಡಿ ಪಲ್ಯನ ಬೇರೆ ಮಾಡಿ ಪುಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ. ಇದೇ ರೀತಿ ಎಲ್ಲ ಪುಂಡಿ ಪಲ್ಯನೂ ಈ ಥರ ನೀರನ್ನು ಬೇರೆ ಮಾಡಿ ಸ್ವಲ್ಪ ಹಿಂಡಿ ತಗೋತೀನಿ, ಹುಳಿ ಎಲ್ಲ ಕಡಿಮೆ ಆಗುತ್ತೆ. ನೋಡಿರಿ ಈ ಥರ ಪುಂಡಿ ಪಲ್ಯ ನಾನು ತೊಗೊಂಡಿನಿ. ಬರೀ ಇದನ್ನು ಒಂದು ಬೋಗಣಿ ಒಳಗೆ ಹಾಕಿಟ್ಕೊಳ್ಳೋಣಂತ. ನಾನು ಆಗಳೇ ಮಸಾಲೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಇಂಗಿನ ಫ್ಲೇವರ್ ಹಾಕಾಕತ್ತೀವಿ. ಸ್ವಲ್ಪ ಇಂಗನ್ನು ಬಳಸ್ಕೊತೀವಿ ನಾವು ಪುಂಡಿ ಪಲ್ಯ ಮಾಡೋದಕ್ಕೆ. ಇವಾಗ ಇಷ್ಟೊಂದು ಇಂಗು ಹಾಕಿ ಈ ಮಸಾಲೆ ರುಬ್ಕೊಂಡಿವಲ್ಲ ಅದರೊಳಗೆ ಮಿಕ್ಸ್ ಮಾಡೋಣಂತ. ಇದಕ್ಕೆ ನಾವು ಆಗಳೇ ಜೋಳದ ನುಚ್ಚು ಹುಡ್ಕೊಂಡಿದ್ದೇವಲ್ಲ ಅದನ್ನು ಹಾಕೊಂಡು ಬರ್ರಿ. ಇವಾಗ ನೋಡಿರಿ ಒಂದು ಹಿಡಿಯಷ್ಟು ಜೋಳದ ನುಚ್ಚನ್ನು ಈ ಮಸಾಲೆಯೊಳಗೆ ಹಾಕ್ಕೊಳಕತ್ತೀವಿ. ಹಿಡಿ ಜೋಳದ ನುಚ್ಚನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣಂತ. ಇದೊಂದು ಸ್ವಲ್ಪ ನೀರು ಕಡಿಮೆ ಐತಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣಂತ ನಾವು ಇವಾಗ. ನೋಡಿರಿ ನೀರೆಲ್ಲ ಕಡಿಮೆ ಅನ್ಸಾಕತ್ತೈತಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಈ ಥರ ನುಚ್ಚನ್ನು ಹಸಿ ಮಾಡಿ ಇಟ್ಕೋಬೇಕು. ನಾವೇನು ಮಸಾಲೆ ಏರ್ಕೊಂಡಿರ್ತೇವಲ್ಲ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ಈ ಜೋಳದ ನುಚ್ಚನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಡ್ಬೇಕು. ಅದನ್ನು ಬಿಟ್ಟಾದ್ಮ್ಯಾಗ ನಾನೇನು ಆಗಳೇ ಎಲ್ಲ ಹಿಂಡಿ ಪುಂಡಿ ಪಲ್ಯ ತೊಗೊಂಡಿದ್ನಲ್ಲ ಅದನ್ನು ಬೋಗಣಿ ಒಳಗೆ ಹಾಕಿಟ್ಟೈತಿ. ಅದರೊಳಗೆ ಇದು ಮಿಕ್ಸ್ ಮಾಡಿಟ್ಟಂಥ ಜೋಳದ ನುಚ್ಚನ್ನು ಹಾಕ್ಕೊಳಕತ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಇದನ್ನು ವಾಪಸ್ಸಾಗಿ ಕುದಿಸ್ಬೇಕಾಗಿರ್ತೈತಿ, ಹಾಗಾಗಿ ನುಚ್ಚೆಲ್ಲ ಒಂದು ಸ್ವಲ್ಪ ಕುದಿಬೇಕಲ್ಲ, ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋಣಂತ. ನೀರು ಹಾಕಿ ಚಮಚೆ ತೊಗೊಂಡು ಮಿಕ್ಸ್ ಮಾಡೋಣ ಇವಾಗ. ನೋಡಿರಿ ಈ ಥರ ಮಿಕ್ಸ್ ಆದ್ಮ್ಯಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ನಾನು. ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಇರ್ತೈತಿ, ಬೆಲ್ಲ ಹಾಕಿದ್ರೆ ಹುಳಿ ಕಡಿಮೆ ಆಗುತ್ತೆ ಅಂತೇಳಿ ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಇವಾಗ ಬರೀ ಇದನ್ನು ಒಲೆ ಮೇಲಿಟ್ಟು ಕುದಿಸ್ಕೊಳ್ಳೋಣಂತ. ನೋಡಿರಿ ಇವಾಗ ನಾನು ಮತ್ತೆ ಇದನ್ನು ಒಲೆ ಮ್ಯಾಗಿಟ್ಟೀನಿ, ಉರಿ ಹಚ್ಚಿ ಈ ಥರ ಕುದಿಸ್ಕೊಳಕತ್ತೀನಿ. ನೋಡಿರಿ ಪುಂಡಿ ಪಲ್ಯ ಈ ಥರ ಕುದಿಲಾಕತ್ತೈತಿ. ಇದು ನೀರೆಲ್ಲ ಕಡಿಮೆ ಆಗಲ್ತನ ನಾನು ಪುಂಡಿ ಪಲ್ಯನ ಈ ಥರ ಉರಿ ಹಚ್ಚಿ ಕುದಿಸ್ಕೊತೀನಿ. ನೋಡಿರಿ ಈ ಥರ ಕುದ್ದೈತಿದ್ದು ತೊಗೊಳ್ಳೋಣ ಬರ್ರಿ ಕೆಳಗೆ. ನೋಡಿರಿ ಈ ಥರ ನೀರು ಕಡಿಮೆ ಆಗಲ್ತನ ನಾನು ಪುಂಡಿ ಪಲ್ಯನ ಒಲೆ ಮ್ಯಾಗಿಟ್ಟು ಕುದಿಸ್ಕೊಂಡೀನಿ. ನೋಡಿರಿ ಯಾವ ರೀತಿ ಆಗೈತಿ ಪುಂಡಿ ಪಲ್ಯ. ಇದು ಒಂದು ಸ್ವಲ್ಪ ಹೋಗೋಲ್ತನ ಒಂದು ಸ್ವಲ್ಪ ತಿರುವಾಡಿ ಇದನ್ನು ಮುಚ್ಚಿಡೋಣ. ಯಾಕಂದ್ರೆ ಇದನ್ನು ನಾವು ಮುಗಿಸ್ತೇವೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಪುಂಡಿ ಪಲ್ಯ ಮುಗಿಸ್ತಾರೆ, ಹಾಗಾಗಿ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಡೋಣಂತ. ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟಾದ್ಮ್ಯಾಗ ನಾವು ಇವಾಗ ತೆಗೆದು ನೋಡೋಣ. ಒಂದು ಸ್ವಲ್ಪ ಆರೈತಿ, ನಾವು ಇವಾಗ ಹುಟ್ಟನ್ನ ತಗೊಳ್ಳೋಣ. ಹುಟ್ಟು ತಗೊಂಡು ಈ ಥರ ಪುಂಡಿ ಪಲ್ಯನ ಮುಗಿಸ್ಬೇಕು. ನೋಡಿರಿ ನಮ್ಮ ಹಳ್ಳಿ ಮನೆಯೊಳಗೆ ಪುಂಡಿ ಪಲ್ಯ ಮಾಡಬೇಕಾದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ನೋಡಿರಿ ಈ ಥರ ಪುಂಡಿ ಪಲ್ಯ ರೆಡಿ ಆಗಾಕತ್ತೈತಿ. ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ. ನೋಡಿರಿ ನಾ ಮಾಡಿರೋ ಪುಂಡಿ ಪಲ್ಯ ರೆಸಿಪಿ ಹೆಂಗೈತಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಿಮ್ಗೆ ಏನು ಅನ್ನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಇವಾಗ ಪುಂಡಿ ಪಲ್ಯ ರೆಡಿ ಆಗೈತಿ. ಇದನ್ನು ಇವಾಗ ಮುಚ್ಚಿ ಸ್ವಲ್ಪ ತೆಗೆದಿಡ್ತಾರೆ. ಸ್ವಲ್ಪ ಹೊತ್ತು ಆರಿದ ಮೇಲೆ ಊಟಕ್ಕೆ ಬಡಿಸ್ಕೊತಾರೆ. ಬರ್ರಿ ಇವಾಗ ನಾನು ಬಿಸಿ ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಹಸಿ ಚಟ್ನಿ, ಎಣ್ಣೆ, ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ. ಈ ಕಾಂಬಿನೇಷನ್ ಒಳಗೆ ಪುಂಡಿ ಪಲ್ಯ ಊಟ ಮಾಡಿದ್ರೆ ಸಖತ್ತಾಗಿರ್ತೈತಿ. ನೋಡಿರಿ ಇಷ್ಟೊತ್ತನ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.